ಆಂದೋಲನ ಡಿಜಿಟಲ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ಮೂರ್ತಿ. ನನಗೂ ಒಬ್ಬ ಗೆಳೆಯ ಬೇಕು ಅಂತ ಆಕೆ ಡೇಟಿಂಗ್ ಆ್ಯಪ್ ಸವಾಸ ಮಾಡಿ ಸೇರಿದ್ದು ಯಮನ ಪಾದಕ್ಕೆ. ಇತ್ತೀಚೆಗೆ ದಿನಮಾನಗಳಲ್ಲಿ ಈ ಹದಿಹರೆಯದವರ ಪ್ರೀತಿ ಪ್ರೇಮ ಪ್ರಣಯಗಳು ಸುಖಾಂತ್ಯಕ್ಕಿಂತ ದುರಂತಗಳ ಮೂಲಕವೇ ಕೊನೆಗೊಳ್ತಾ ಇದ್ದಾವೆ. ಅದೆಷ್ಟೋ ಜೋಡಿಗಳು ಪರಸ್ಪರ ವರ್ಷಾನುಗಟ್ಟಲೆ ಪ್ರೀತಿ ಮಾಡಿ ಮನೆ ಮಂದಿಯನ್ನು ಒಪ್ಪಿಸಿ ಮದುವೆ ಆಗ್ತಾರೆ. ಆದರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿ ಪ್ರೀತಿಯನ್ನು ದೂರದಲ್ಲಿದ್ದ ಮಂಜುಗೆಡ್ಡೆ ಕೈಯಲ್ಲಿ ಬಂದು ಕರಗಿದಾಗ ಇಷ್ಟೇನಾ ಇದು ಅನ್ನೋ ಮಟ್ಟಕ್ಕೆ ಹೋಗಿ ನೂರಾರು ಜನರ ನಡುವೆ ಅಗ್ನಿ ಸಾಕ್ಷಿಯಾಗಿ ಮದುವೆಯಾದ ಜೋಡಿಗಳೇ ನೀ ಇರಬೇಕು ಇಲ್ಲ ನಾನಿರಬೇಕು ಅಂತ ಜಗಳ ಮಾಡಿಕೊಂಡು ದೂರ ಆಗ್ತವೆ. ಇಂತಹ ಕಾಲದಲ್ಲಿ ಅದ್ಯಾವುದೋ ಈ ಡೇಟಿಂಗ್ ಆ್ಯಪ್ ಮೂಲಕ ಅದೆಲ್ಲಿಂದಲೋ ಅವರ ಹಿಂದೆ ಮುಂದೆ ಗೊತ್ತಿಲ್ಲದೆ ಪರಿಚಯ ಆಗೋ ಈ ಜನರನ್ನು ನಂಬಿ ಅದೆಂಗೆ ಜೀವನ ರೂಪಿಸ್ಕೊಳ್ಬೋದು ಅಂತ ಆಲೋಚನೆ ಮಾಡ್ತಾರೋ ನಿರಾಕರವಾಗಿರೋ ಭಗವಂತನೇ ಬಲ್ಲ. ಇಂಥದ್ದೇ ಒಂದು ಡೇಟಿಂಗ್ ಆ್ಯಪ್ ಮೂಲಕ ಯುವತಿ ಒಬ್ಬಳು ಜೀವ ಕಳ್ಕೊಂಡು ಬಿಟ್ಟಿದ್ದಾಳೆ. ಈಕೆಗೇನಾದರೂ ಬುದ್ಧಿ ಇದೆಯಾ ಅಂತ ನೀವು ಅನ್ಕೋಬೋದು. ಈಕೆಗೆ ಬುದ್ಧಿ ಜೊತೆಗೆ ವಿದ್ಯೆ ಕೂಡ ಇತ್ತು. ಅದರಲ್ಲೂ ಡಾಕ್ಟರ್ ಓದ್ತಾ ಇದ್ದ ಸುಂದರ ಯುವತಿ ಅನ್ನೋದು ದುರದೃಷ್ಟಕರ. 24 ವರ್ಷದ ಈಕೆ ಹೆಸರು ಸ್ತುತಿ ಸೋನಾವಾನೆ. ಮುಂಬೈನಲ್ಲಿ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಅಧ್ಯಯನ ಮಾಡ್ತಾ ಇರ್ತಾಳೆ. ಮುಂಬೈನ ಆನ್ ಟಾಪ್ ಹಿಲ್ನಲ್ಲಿ ಪೋಷಕರು ಮತ್ತು ಸಹೋದರಿ ಜೊತೆಗೆ ವಾಸ ಮಾಡ್ತಾ ಇದ್ದಳು. ಸ್ತುತಿ ಸೋನಾವಾನೆ ಅವತ್ತು ಒಂದು ದಿನ ರೂಮ್ಗೆ ಹೋದವಳು ಎಷ್ಟೇ ಸಮಯವಾದರೂ ರೂಮ್ ಬಾಗಿಲು ತೆಗೆಯೋದೇ ಇಲ್ಲ. ಪೋಷಕರು ಅನುಮಾನ ಬಂದು ಫೋನ್ ಮಾಡ್ತಾರೆ, ಬಾಗಿಲು ತಡ್ತಾರೆ, ಯಾವುದಕ್ಕೂ ಪ್ರತಿಕ್ರಿಯೆ ಬರೋದಿಲ್ಲ. ಬಳಿಕ ಬಾಗಿಲು ಒಡೆದು ನೋಡಿದಾಗ ಸ್ತುತಿ ಸೋನಾವಾನೆ ಡೆತ್ ನೋಟ್ ಬರೆದಿಟ್ಟು ಜೀವ ಬಿಟ್ಟಿರ್ತಾಳೆ. ಡೆತ್ ನೋಟ್ನಲ್ಲಿ ಆಕೆ 1 ವರ್ಷದ ಹಿಂದೆ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾಗಿದ್ದ ಯುವಕನ ಜೊತೆ ಪ್ರೀತಿಯ ಬಲೆಗೆ ಬಿದ್ದಿದ್ದಳಂತೆ. ಆತ ಸ್ತುತಿಗೆ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದಂತೆ. ಆತನ ಹಿಂಸೆಗೆ ಜೀವ ಬಿಡುತ್ತಿದ್ದೇನೆ ಎಂದು ಹೆಸರನ್ನು ನಮೂದಿಸಿ ನೇಣಿಗೆ ಶರಣಾಗ್ಬಿಟ್ಟಿದ್ದಾಳೆ. ಪೊಲೀಸರು ಕೇಸ್ ದಾಖಲಿಸಿಕೊಂಡು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದ ಫಜಲ್ ಮೊಹಮ್ಮದ್ ಖಾನ್ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ. ಈತ ವಿಮಾ ಏಜೆಂಟ್ ಆಗಿದ್ದನಂತೆ. ಒಟ್ಟಾರೆಯಾಗಿ ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯ ಆಗಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೋದರೆ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಉದಾಹರಣೆಯಾಗಿದೆ. ಹಾಗಾಗಿ ಹದಿಹರೆಯದ ಯುವಕ ಯುವತಿಯರು ಆದಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂಬುದು ನಮ್ಮ ಆಶಯ.